ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಇವತ್ತು ಡ್ರೈಡ್ ಟೊಮೆಟೊ ಚಟ್ನಿ ಅಥವಾ ತೊಕ್ಕು ಮಾಡೋದನ್ನು ಹೇಳ್ಕೊಡ್ತೀನಿ. ಅದನ್ನು 4 ಭಾಗಗಳಾಗಿ ಮಾಡಿ 1 kg ಟೊಮೆಟೊ ನಾನು ತೊಗೊಂಡಿರೋದು. ಉಪ್ಪು ಹಾಕಿಬಿಟ್ಟು ನೀರಿನಂಶ ಹೋಗೋವರೆಗೂ 2 ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ನೀರಿನಂಶ ಹೋದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣಿನಗಿಂತ ಜಾಸ್ತಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಅದೇ ಟೊಮೆಟೊ ರುಬ್ಬಿರೋ ಮಿಕ್ಸಿಲಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆ ಸ್ವಲ್ಪ ಪಾತ್ರೆಯಲ್ಲಿ ಜಾಸ್ತಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇಂಗು ಮತ್ತು ಇಡೀ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬೇಕಾದ್ರೆ ಜಜ್ಜು ಹಾಕ್ಕೊಳ್ಬೋದು. ಕರಿಬೇವು ಹಾಕಿದ್ದೀನಿ ನಾನು, ಸ್ವಲ್ಪ ಅರಿಶಿನ ಪುಡಿ. ಇವಾಗ ಡ್ರೈಡ್ ಟೊಮೆಟೊ ಇತ್ತಲ್ಲ ರುಬ್ಬಿ ಇಟ್ಕೊಂಡಿರೋದು, ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಡ್ರಾಪ್ ಕೂಡ ನಾನು ನೀರು ಹಾಕಿಲ್ಲ, ಯಾಕಂದರೆ ಅದು ಹಾಗೇ ಪೇಸ್ಟ್ ಆಗಿದೆ. ನೀರಿನ ಅಂಶ ಹೋಗಿ ಹುಣಸೆ ಹಣ್ಣನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅದು ನೀರಿನ ಅಂಶ ಸ್ವಲ್ಪ ಇರುತ್ತಲ್ಲ ಹುಣಸೆ ಹಣ್ಣಲ್ಲಿ, ಟೊಮೆಟೊಲ್ಲಿ, ಅದೆಲ್ಲ ಹೋಗೋವರೆಗೂ ಕುದಿಸ್ಕೊಂಡು ಚೆನ್ನಾಗಿ ಅದು ಕುದ್ಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ಅದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಮೆಣಸಿನ ಪುಡಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಎರಡೂ ಹಾಕಿದ್ದೀನಿ ನಾನು ಖಾರಕ್ಕೆ. ನಿಮಗೆ ಅಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ನಾನು ಆಲ್ರೆಡಿ ಒಣಗಿಸಿದ್ದೀನಿ. ಮೇಲೆ ಎಷ್ಟು ಕಡಿಮೆ ಬೀಳುತ್ತೋ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳ್ಳಿ. ಒಂದು 2ರಿಂದ 3 ಸ್ಪೂನ್. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಈ ಪಿಕಲ್ ಅಥವಾ ತೊಕ್ಕು ಅಥವಾ ಚಟ್ನಿಗೆ. ಹಾಳಾಗಲ್ಲ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂದರೆ ವಿನೆಗರ್ ಕೂಡ ನೀವು ಹಾಕ್ಕೊಳ್ಬೋದು. ಇದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಇದು ಬ್ರೆಡ್ಗೆ ತಿನ್ನಿ, ಚಪಾತಿಗೆ ತಿನ್ನಿ, ಯಾವುದಕ್ಕೆ ಬೇಕಾದರೂ ತಿನ್ಬೋದು. ನೋಡಿ, ಚೆನ್ನಾಗಿ ಕುದಿಸಿದ್ರೆ ತೊಕ್ಕು ರೆಡಿ ಆಯಿತು.